ನವರಂಗಿ ಆಟ ಆಡ್ತಾ ಇರೋ ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಕೂಡ ಪೊಲೀಸರು ವಶಕ್ಕೆ ಪಡಿತಾರೆ. ಕೆಲವೇ ಕ್ಷಣಗಳಲ್ಲಿ ಈ ಬಾಣಸಿಗನನ್ನ ಕೂಡ ಪೊಲೀಸರು ವಶಕ್ಕೆ ಪಡಿತಾರೆ ಅಂತಕ್ಕಂಥ ಮಾಹಿತಿ ಇದೆ. ಕೇವಲ 2,000 ರೂಪಾಯಿ ಕೆಲಸಕ್ಕೆ ಸೇರಿದ್ದ ಪುಟ್ಟಸ್ವಾಮಿ ವಿಷವಿಡುವಂತಹ ಹಂತಕ್ಕೆ ಹೋದನ. ವಿಷ ಹಾಕಿದ್ದು ಯಾರಿಗೂ ಗೊತ್ತಾಗದಿರಲಿ ಅಂತ ವಿಷವನ್ನ ಸೇವನೆ ಮಾಡದ್ನ. ಜೊತೆಗೆ ತನ್ನ ಮಗಳಿಗೂ ವಿಷಾಹಾರವನ್ನ ಅಥವಾ ವಿಷಪ್ರಸಾದವನ್ನ ಕೊಟ್ಟು ಅವಳನ್ನೂ ಕೊಂದನ ಅಂತಕ್ಕಂಥ ಪ್ರಶ್ನೆ. ಒಂದು ಕಡೆ ವಿಷವಿಟ್ಟಿದ್ದೇನೆ ಅಂತ ಒಪ್ಪಿಕೊಂಡಿರ್ತಕ್ಕಂಥ ನಾಗರಕೋಯಿಲ್ ಅರ್ಚಕ ದೊಡ್ಡಯ್ಯನ ಫೋಟೋ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಕೂಡ ತಾವು ನೋಡ್ತಾ ಇದ್ದೀರಾ. ಆತ ಆಸ್ಪತ್ರೆಯಲ್ಲಿ ಇದ್ದಾಗ ಮಾತನಾಡಿದ್ದು ಇದು. ಅಂದರೆ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಅನುಮಾನ ಬರಬಾರ್ದು ಅಂತ ಈತ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟನ ಅಂತಕ್ಕಂಥ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ನಾಗರಾಜ್ ಅವರಿಂದ. ನಾಗರಾಜ್, 4 ಜನರನ್ನ ಇವತ್ತು ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಮುಮ್ಮಡಿ ಮಹದೇವ ಸ್ವಾಮೀಜಿ, ಅಂಬಿಕನ ಗಂಡ ಮಾದೇಶ ಮತ್ತು ಅರ್ಚಕ ದೊಡ್ಡಯ್ಯ. ಈಗ ಇರ್ತಕ್ಕಂಥ ಅಡುಗೆ ಭಟ್ಟ ಈತನ ಪಾತ್ರ ಏನು ಅಂತಕ್ಕಂಥದ್ದು ಅನುಮಾನ ಇವಾಗಿರೋದು. ಬಹುತೇಕ ಅಡುಗೆ ಭಟ್ಟ ಪುಟ್ಟಸ್ವಾಮಿಯೇ ಟೊಮೊಟೊ ಬಾತ್ನಲ್ಲಿ ವಿಷ ಹಾಕಿದ ಅನ್ನುವಂತಹ ಮಾಹಿತಿಗಳು ಈಗ ಪೊಲೀಸರಿಗೆ ಸ್ಪಷ್ಟವಾಗ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ದೊಡ್ಡಯ್ಯ ವಿಷ ಹಾಕಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಮತ್ತೊಂದು ಭಾಗದಲ್ಲಿದ್ದಾವೆ. ಆದರೆ ಈ ಎಲ್ಲದರ ಗೊಂದಲವೂ ಕೂಡ ಇನ್ನೂ ಮುಂದುವರೆದಿದೆ. ಆದರೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಪುಟ್ಟಸ್ವಾಮಿ ಅಂದರೆ ಅಡುಗೆ ಮಾಡಿದಂತಹ ವ್ಯಕ್ತಿಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಮರಾಜನಗರದ ಪೊಲೀಸರು ಬಂದು ಆತನನ್ನು ವಶಕ್ಕೆ ಪಡಿತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಪ್ರೊಸೀಜರ್ಸನ್ನು ಕೂಡ ಈಗಾಗಲೇ ಮುಗಿಸಿರುವಂಥದ್ದು. ಮತ್ತು ಪುಟ್ಟಸ್ವಾಮಿಯ ಆರೋಗ್ಯದ ಬಗ್ಗೆ ಈಗಾಗಲೇ ಚಾಮರಾಜನಗರದ ಪೊಲೀಸರು ವೈದ್ಯರ ಬಳಿ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸಂಪೂರ್ಣವಾಗಿ ಸ್ಥಿರವಾಗಿದ್ದಾನೆ, ಆತನಿಗೆ ಯಾವುದೇ ರೀತಿಯಂಥ ವ್ಯತ್ಯಯಗಳು ಉಂಟಾಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಒಂದು ವೇಳೆ ಅರವಿಂದ್ ಪುಟ್ಟಸ್ವಾಮಿಯೇ ಈ ಒಂದು ಪ್ರಕರಣದಲ್ಲಿ ವಿಷ ಬೆರೆಸ್ತಾ ಅನ್ನುವಂತಹ ಸುದ್ದಿ ಏನಿದೆ ಅದು ನಿಜವಾದರೆ ಅದು ದೊಡ್ಡ ಮಟ್ಟದ ಅವಮಾನವೀಯತೆ ಅರವಿಂದ್. ಯಾಕಂದರೆ ತನ್ನ ಅಂಗವಿಕಲ ಮಗಳನ್ನು ಕೂಡ ಈ ಪ್ರಕರಣದಲ್ಲಿ ಆತ ಸಾಯಿಸ್ತಾನೆ. ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ತನ್ನ ಮೇಲೆ ಅನುಮಾನ ಬರಬಾರ್ದು ಅನ್ನೋದಾದರೆ, ನಿನ್ನ ಮೇಲೆ ಅನುಮಾನ ಬರಬಾರ್ದು ಅನ್ನೋದಾದರೆ ನಿನ್ನ ಮಗುವಿಗೂ ಕೂಡ ತಿನ್ನಿಸು, ಆಕೆಯನ್ನು ಕೂಡ ಹಾಸ್ಪಿಟ್ಲು ಸೇರುವಂತೆ ಮಾಡು. ಆ ಸಂದರ್ಭದಲ್ಲಿ ನಿನ್ನ ಮೇಲೆ ಯಾವುದೇ ರೀತಿಯಂಥ ಅನುಮಾನಗಳು ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ಲಾನನ್ನು ಮಾಡಿದ್ರು. ಅದಕ್ಕೆ ಪುಟ್ಟಸ್ವಾಮಿ ಒಪ್ಕೊಂಡಿದ್ದ ಅನ್ನುವಂತಹದ್ದೇ ಮಾಹಿತಿ ಇರುವಂಥದ್ದು. ಮತ್ತು ಈಗ ತಾನೇ 1 ತಾಸಿನ ಹಿಂದೆ ನಾನು ಪುಟ್ಟಸ್ವಾಮಿಯನ್ನು ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅರವಿಂದ್. ಆತ ಹೇಳ್ತಾ ಇರುವಂಥದ್ದು ಮಾರಮ್ಮನ ಮೇಲಾಣೆ, ಮಾದೇಶ್ವರನ ಮೇಲಾಣೆ ನಾನು ಅಂತ ಕೆಲಸ ಮಾಡಿಲ್ಲ ಅಂತ. ಆದರೆ ಇವರೆಲ್ಲರೂ ಕೂಡ ಬಂಧನ ಆಗಿದ್ದಾರೆ ಅನ್ನುವಂಥ ವಿಚಾರ ಕೇಳಿದು ಆತನ ಮುಖಚರ್ಯಗಳಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಗಳಾಗಲಿಲ್ಲ. ಅದು ಶಾಕ್ ಆಗಿಲ್ಲ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಆದರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಆ 3 ಜನ ಮಾತನಾಡಿದ್ರು ಮಾಧ್ಯಮಗಳ ಜೊತೆನಲ್ಲಿ. ಮುಮ್ಮಡಿ ಮಹದೇವ ಸ್ವಾಮೀಜಿ, ಅಂಬಿಕಾ ಮತ್ತು ಈ ಅಡುಗೆ ಭಟ್ಟ ಪುಟ್ಟಸ್ವಾಮಿ ಅವ್ರೇನು ಮಾತನಾಡಿದ್ರು ಮತ್ತೊಂದ್ಸರ್ತಿ ನೋಡೋಣ ಬನ್ನಿ. ಮಾಡ್ತಾರೆ ಏನಿಲ್ಲ, ನಾನೇ ಈಗ ಕಾರ್ಯಕ್ರಮ ಮಾಡಿ ಅಂತೇಳಿ ಒಬ್ಬರು ಅಧ್ಯಕ್ಷರಾಗಿ ಹೇಳಿದರೆ ನಾವು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ತೀರ್ಮಾನ ಮಾಡಿ ಒಂದು ಟ್ರಸ್ಟ್ ಬೋರ್ಡಲ್ಲಿ ರಿಜುಲೇಷನ್ ಮಾಡಿ ಬೇಗನೆ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಕಾರ್ಯಕ್ರಮ ಏನಂದರೆ ಸಿಂಪಲಾಗಿ ಮಾಡಿ, ಅತಿಯಾಗಿ ಜನಗಳು ಸೇರಿಸ್ಕೊಳ್ಳೋದು ಬೇಡ, ಅದು ಸಿಂಪಲಾಗಿ ಅದು ಪೂಜೆ ಮಾಡಿ ರೆಡಿ ಮಾಡಿ ಅಂತ ಹೇಳಿದ್ದೆ ಅಷ್ಟೆ. ಅವತ್ತು ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅನ್ನೋದು ಯಾವತ್ತು ಶುಕ್ರವಾರ ಆದ್ದರಿಂದ ಇಲ್ಲಿ ಜನ ಇದ್ದರು. ಆಗ ನಮ್ಮ ದೊಡ್ಡವರು ಗುರುಸ್ವಾಮಿಗಳು ಅವರು ಅಲ್ಲಿ ಪೂಜೆಗೆ ಹೋದರು. ನಾನು ಇಲ್ಲೇ ಉಳ್ಕೊಂಡೆ. ನಾನು ಅವರು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತು ನಾನು ಬರ್ತೀನಪ್ಪ, ನೀವು 10 ಗಂಟೆ ನೀವು ಪೂಜೆ ಮಾಡಿಬಿಡಿ ಟೈಮ್ ಪ್ರಕಾರ ಅಂತ ನಾನೇ ಫೋನ್ ಮಾಡಿ ನಮ್ಮ ಟ್ರಸ್ಟ್ ಚಿನ್ನಪ್ಪಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನಾನು ಅಧ್ಯಕ್ಷರಾಗಿರೋದಕ್ಕೆ ಎಂಕ್ವೈರಿ ಮಾಡ್ತಾರೆ, ಸುಮ್ಗೆ ಯಾಕೆ ಮಾಡ್ತಾರೆ? ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದು ಮಾಡ್ತಾರೆ. ನಾವು ಹಾಗೆ ಆರೋಪ ಅಂತ ಹೇಗೆ ಹೇಳಕ್ಕೆ ನಾನು, ಯಾಕೆಂದರೆ ಅಲ್ಲಿ ಆ ಥರ ಅಲ್ಲ. ಅಲ್ಲಿ ಏನಾಗ್ತದೆ ಅಂತಂದರೆ ಆ ಕಾರ್ಯಕ್ರಮ ಪೂಜೆ ಅಲ್ಲಿ ಪ್ರಸಾದ ಹೆಂಗೆ ಅನ್ನೋ ಒಂದು ಪದ್ಧತಿ ಏನಂತಂದರೆ ಪೂಜೆ ಆದಮೇಲೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ಆ ಥರ ಪ್ರಸಾದ ಮಾಡ್ತಾರೆ. ಯಾರು ನಮ್ಮ ಆ ತಂಡಿ ಪೂಜೆ ಅಡುಗೆ ಮಾಡಿದಂಥ ಅಪ್ಪಪ್ಪ ಮಗಳೇ ತೀರೋಗಿದ್ದಾಳೆ, ಅವನಿಗೂ ಅಡ್ಮಿಟ್ ಆಗಿದ್ದಾನೆ. ಸುಮಾರು ಜನ ಅಲ್ಲೇ ಇದ್ದಂಥವ್ರಿಗೆ ಅವ್ರಿಗೂ ತೊಂದರೆ ಆಗಿದೆ. ನಮಗೆ ಅದು ತಪ್ಪು ಮಾಹಿತಿ ಇದೆ ಸರ್. ಅದು ನಮ್ಮ ಮನೆಯವರಾಗಲಿ ಅಲ್ಲಿ ದೇವಸ್ಥಾನ ಸಿಬ್ಬಂದಿಯವರದವ್ರು ಯಾರು ಇದು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ತನಿಖೆಯನ್ನು ಹೆಚ್ಚುವರಿ ತನಿಖೆ ಮುಂದುವರಿಸಿ ತನಿಖೆಯಿಂದನೇ ಕಂಡುಹಿಡಬೇಕು ಆರೋಪಿಗಳು ಯಾರು ಅಂತ. ಅವ್ರಿಗೆ ಒಳ್ಳೆ ಕಠಿಣ ಶಿಕ್ಷೆ ವಿಧಿಸ್ಬೇಕು ಸರ್ ಕಂಡುಹಿಡಿದು. ಸರ್ ಅಂದರೆ ಆ ದೇವಸ್ಥಾನದ ಮ್ಯಾನೇಜರ್ ಅಲ್ವಾ ಸರ್ ಅವರು? ಅಲ್ಲಿ ದೇವಸ್ಥಾನದಿದ್ರು ಮ್ಯಾನೇಜರ್ ಮತ್ತು ಅಕೌಂಟೆಂಟ್ಸ್ ಎಲ್ಲ ಅವರೇ ನೋಡ್ಕೋತಾ ಇದ್ದು. ಆ ದೇವಸ್ಥಾನದ ಮ್ಯಾನೇಜರ್ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಈ ಥರ ಒಂದು ಘಟನೆ ನಡೆದಿರೋದ್ರಿಂದ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಯಾಕೆಂದರೆ ನಾವು ಬಂದು 10 ವರ್ಷ ಆಯಿತು. ತಮಿಳ್ನಾಡವ್ರು ಯಾರು, ಎಷ್ಟು ವರ್ಷ, ಅದೆಲ್ಲ 10 ವರ್ಷದಿಂದ ಏನಿದೆ ಅದು ಮಾತ್ರ ಗೊತ್ತಿದೆ. ತಮಿಳ್ನಾಡವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಸರ್. ಅವೆಲ್ಲ ಈ ದೇವಸ್ಥಾನಗಳಿಗೆ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಏನು ಸಂಬಂಧ ಅದು ಯಾವುದು ನಮಗೆ ಗೊತ್ತಿಲ್ಲ ಸರ್. ಇಲ್ಲ, ಸಾಧ್ಯನೇ ಇಲ್ಲ ಸರ್. ಇದೆಲ್ಲ ಶುದ್ಧ ಸುಳ್ಳಿ. ಟ್ರಸ್ಟಲ್ಲಿ 10 ಜನ ಇದ್ದಾರೆ, ಅವರೆಲ್ಲ ತುಂಬ ಅನನ್ಯವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕೆಲಸಗಳು
ಹೇಳಿದ್ರು ಚಿನ್ನಾಪಿ ಮತ್ತೆ ಗುರುಮಲಪ್ಪ ಅಂತಿದ್ದಾರೆ, ಇಬ್ರು ಹಿರಿಕರು ಅವರಿಬ್ರು ತುಂಬಾ ಚೆನ್ನಾಗಿ ದೇವಸ್ಥಾನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಹೆಸರು ತಗೊಂಡಿದೆ ದೇವಸ್ಥಾನ, ಒಳ್ಳೆ ಪ್ರಸಿದ್ಧಿ ಪಡೆದಿದೆ. ಇದಕ್ಕೆಲ್ಲ ಕಲ್ಲಾಕ್ಬೇಕು ಅಂತ ಯಾರೋ ದುರ್ದು ಕೇಡಿಗಳು ಈ ತರ ಮಾಡಿದ್ದಾರೆ ಸರ್. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ತರದ ಗಲಾಟೆ, ಯಾರಿಗೂ ವೈ ಮನಸ್ಸೇ ಇಲ್ಲ ಸರ್. ನಮ್ಮ ದೇವಸ್ಥಾನ ಸಂಬಂಧಪಟ್ಟರೆ ಯಾರಿಗೂ ಅಂತ ಕೆಟ್ಟ ಮನಸ್ಸು ಇಲ್ಲ ಸರ್. ಅವರು ಅಡುಗೆ ಮಾಡೋ ಭಟ್ರುಗಳು, ಅವ್ರ ಮಗುನೇ ಸತ್ತೋಗಿದೆ, ನಾವು ಯಾರ ಮೇಲೆ ಸಂದೇಹ ಪಡುವಂಥ ಸ್ಥಿತಿಲೇ ಇಲ್ಲ. ಅದು ಮೊನ್ನೆಯಿಂದ ನೋಡಿ ನಮಗೆ ಒಂಥರ ಆಗಿದೆ. ಇನ್ನು ಅವ್ರಗಳಿಗೆ ಎಷ್ಟು ನೋವಿದೆ ಅಂತ ತಿಳ್ಕೊಬೇಕಲ್ವಾ. ಇದು ಹೆಚ್ಚಿನ ತನಿಖೆ ಮುಂದುವರಿಸಿ ಆರೋಪಿಗಳು ಯಾರು, ಅವ್ರಿಗೆ ಕಠಿಣ ಅಪರಾಧಿಗಳು ಯಾರು ಸಿಗ್ತಾರೆ, ಅವ್ರು ತುಂಬ ಕಠಿಣ ಜೀವಾವಧಿ ಶಿಕ್ಷೆ ನೀಡಿದ್ರು ತಪ್ಪಾಗುತ್ತೆ ಅವ್ರಿಗೆ. ಅದಕ್ಕಿಂತ ತುಂಬ ಕಠಿಣ ಶಿಕ್ಷೆ ಕೊಡ್ಬೇಕು ಸರ್. ನನಗೆ ನನ್ನ ಮಗಳು ಆಸ್ಪತ್ರೆಗೆ ತೋರಿಸಿ ನನಗೆ ಆಗಿ ಹೊಟ್ಟೆ ತೋರಿಸ್ರು. ಫಸ್ಟ್ ನನ್ನ ಮಗಳು ಚೆಂದಾಗಾದ್ರೆ ಸಾಕು, ನನಗಿದ್ರು ಇರಲಿ ಅವ್ರಿಗೆ ನಾನು ನನ್ನ ಮಗಳು ತೋರಿಸ್ಬೇಕು ಅವ್ರಿಗೆ. ಅದುವರೆಗೂ ನನಗೆ ಯಾರಿಗೂ ಏನು ಹೇಳ್ದಿಲ್ಲ, ನಾನು ಚೆನ್ನಾಗದೆ ಒಳಗೆ ಹೊಟ್ಟೆ ತೋರಿಸೋದು, ಮೂಮೆಂಟ್ ಬಂದಾಗ ಆಗೋದು. ನೀನು ಫಸ್ಟ್ ಗಾಡಿ ಹತ್ತು ಅನ್ನೋರು. ನನ್ನ ಮಗಳಿಗೆ ಹಿಂಗಿರುವಾಗ ನಾನು ಫಸ್ಟ್ ಗಾಡಿ ಹತ್ತಿ ಏನು ಮಾಡೋದು, ನಮಗೆ ಇದಾಗ್ಬಿಡ್ತು. ಲಾಸ್ಟ್ ನನ್ನ ಮಗಳು ತೀರ್ದ ಮೇಲೆ ನಾನು ಹೋಗ್ಬಿಟ್ಟನೆ ಏನೋ ಅನ್ನೋದು ಇದಾಗ್ತಾ ನಾನು ಹೇಳಿದ್ದು. ನನಗೂ ಹೊಟ್ಟೆ ತೋರಿಸ್ತದೆ ಇದಾಯ್ತು. ಇನ್ಮೇಲೆ ತಾನೇ ಗಾಡಿಗೆ ಹತ್ತಿದ್ರು ಶಿಕ್ಷೆ ಆಗಬೇಕು. ಯಾರು ಅನ್ನೋದು ಕಂಡುಹಿಡಿಬೇಕು ಸರ್. ಓಕೆ, ಇದು ಕಿರಿಯ ಸ್ವಾಮೀಜಿ ಮುಮ್ಮಡಿ ಮಹದೇವ ಸ್ವಾಮೀಜಿ, ಅಂಬಿಕಾ ಪುಟ್ಟಸ್ವಾಮಿ ಮಾತು. ಈಗ ಇನ್ನೊಬ್ಬರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದು ನಾಗರಕೋಯಿಲ್ ದೇವಸ್ಥಾನದ ಅರ್ಚಕ ದೊಡ್ಡಯ್ಯ. ಅಲ್ಲಿಗೆ ದೊಡ್ಡಯ್ಯ ಮತ್ತು ಪುಟ್ಟಸ್ವಾಮಿ ಇಬ್ಬರೇ ವಿಷವನ್ನು ಬೆರೆಸಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ ಅಂತ ಅನಿಸುತ್ತೆ. ಅಧಿಕೃತವಾಗಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗಿದೆ. ಓಕೆ, ಇನ್ನು ಪುಟ್ಟಸ್ವಾಮಿ ಹೆಂಡತಿ, ಪುಟ್ಟಸ್ವಾಮಿಗೆ ಒಬ್ಬಳು ಮಗಳಿದ್ಲು, ಅಂಗವಿಕಲ ಮಗಳು. ಅವಳಿಗೂ ಈತ ಪ್ರಸಾದವನ್ನು ತಿನ್ನಿಸಿ ಆಕೆ ಕೂಡ ಸತ್ತಿದ್ದಾಳೆ. ಆ ಸಂದರ್ಭದಲ್ಲಿ, ಸತ್ತ ಸಂದರ್ಭದಲ್ಲಿ ಪುಟ್ಟಸ್ವಾಮಿ ಹೆಂಡತಿ ಕೂಡ ಮಾತನಾಡಿದ್ರು. ಅವ್ರೇನು ಹೇಳಿದ್ರು ನೋಡೋಣ ಬನ್ನಿ. ಸರ್, ನನ್ನ ಮಗಳು 12 ವರ್ಷ ಸರ್ ತೀರ್ಕೊಂಡ್ಬಿಟ್ಲು ಸರ್. ನಮ್ಮ ಯಜಮಾನ್ರು ಇಲ್ಲಿ ಮೈಸೂರ್ಲೆ, ನಾನು ಹೋಗ್ಲಿಲ್ಲ ಸರ್. ಕೂಲಿಗೆ ಹೊಂಟೋಗ್ದಿ ಸರ್, ಹೊಲ್ದ ಕೂಲಿಗೆ. 10 ಗಂಟೆಗೆ ಗೊತ್ತಾಯ್ತು ಸರ್. ಆಮೇಲೆ ಅಲ್ಲಿಂದ ಬಂದಿ ಸರ್. ನಮ್ಮ ಯಜಮಾನ್ರು ಒಂದು ಸ್ವಲ್ಪನೇ ಊಟ ಮಾಡಿದ್ರಲ್ಲ, ಅವ್ರಿಗೆ ಸರಿಯಾಗಿ ಗೌರ್ಮೆಂಟ್ ಬಂದಿಲ್ಲ. ಈಗ ಅಷ್ಟೊತ್ತಿಗೆ ಮಗು ಎತ್ಕೊಂಡು ಮನೆಗೆ ಎತ್ಕೊಂಡು ಬಂದಿದ್ರು ಸರ್. ಮಗಳು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡ್ಬಿಟ್ಲು ಸರ್. ನಮ್ಮ ಯಜಮಾನ್ರು ಇದರಲ್ಲಿ ಮೈಸೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹಾಕಿದ್ದೀನಿ ಸರ್. ಎಲ್ಲ ಗ್ಲುಕೋಸ್ ಕಟ್ಟಿದ್ದಾರೆ, ಮಾತಾಡಲ್ಲ ಸರ್. ನನಗೆ 3 ಜನ ಹೆಣ್ಣು ಮಕ್ಳು ಸರ್. ಇವಳೇ ದೊಡ್ಡಳು ಸರ್, 12 ವರ್ಷ ಸರ್. ನನ್ನ ಮಗಳು ನಿಲ್ಲಲ್ಲ ಸರ್. ಒಂದು ಸ್ವಲ್ಪ ಇದು ಹ್ಯಾಂಗ್ ಕೆಪ್ಟಿ ಹಾಕಿತ್ತು. ನನ್ನ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಯ್ತೀನಿ, ಸ್ನಾನ ಮಾಡಿಸ್ಕೊಡಮ್ಮ ಅಂದ್ಲು. ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಬಿಟ್ಟಿ ಸರ್. ನೋವಾಗದೆ ಏನು ಮಾಡ್ತದೆ ಸರ್. 12 ವರ್ಷದ ಹುಡುಗಿ ಸರ್, 12 ವರ್ಷದ ಹುಡುಗಿ ಸರ್. ನನ್ನ ಹೆಂಗ ಸಾಕಿರನಿ ಸರ್. ನಮ್ಮ ಯಜಮಾನ್ರು ಹೋಗಿ ಹಾಸ್ಪಿಟ್ಲ್ ಬಿದ್ದಿದ್ದಾರೆ ಸರ್. ಏನ್ ಮಾಡ್ಲಿ ಸರ್, ನಾವು ಕೂಲಿ ಮಾಡಿದ್ರು ಉಂಟು, ಕೂಲಿ ಮಾಡಿದ್ರು ಇಲ್ಲ ಸರ್. ನಮ್ಮ ಯಜಮಾನ್ ತಿಂಗಳೆಲ್ಲ ಹೋಗಿ 2,000 ರೂಪಾಯಿಗೆ ನೈಟ್ ಇದು ಉಂಟು ಹೋಯ್ತಿದ್ರು ಸರ್. ವಾಚ್ಮೆನ್ ಕೆಲಸ ಅಂದ್ಬಿಟ್ಟು ಹೋಯ್ತಿದ್ರು ಸರ್.